ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಹತ್ತೊಂಬತ್ತನೇ ಆವೃತ್ತಿಯ ಐಪಿಎಲ್ ಮುಗ್ದಾಯಿತು. ಈ ಆವೃತ್ತಿಯ ಐಪಿಎಲ್ನಲ್ಲಿ ಅಮೋಘ ಪ್ರದರ್ಶನ ನೀಡಿದ ಆರ್ಸಿಬಿ ಚಾಂಪಿಯನ್ ಪಟ್ಟವನ್ನ ಮತ್ತೆ ತನ್ನದಾಗಿಸಿಕೊಂಡಿದೆ. ಸಂಘಟಿತ ಆಟದ ಪ್ರದರ್ಶನ ಕೊಟ್ಟಂತಹ ಆರ್ಸಿಬಿ ಪ್ರಶಸ್ತಿಯನ್ನ ತನ್ನಲ್ಲೇ ಉಳಿಸಿಕೊಳ್ಳುವಲ್ಲಿ ಸಕ್ಸಸ್ ಆಯಿತು. ಅಹಮದಾಬಾದ್ನಲ್ಲಿ ಭಾನುವಾರ ನಡೆದ ಪಂದ್ಯದಲ್ಲಿ ಆರ್ಸಿಬಿ 5 ವಿಕೆಟ್ಗಳಿಂದ ಗುಜರಾತ್ ಟೈಟಾನ್ಸ್ ತಂಡವನ್ನ ಮಣಿಸಿ ಅಬ್ಬರಿಸಿದೆ. ಟಾಸ್ ಸೋತರೂ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟಾನ್ಸ್ ತಂಡ 20 ಓವರ್ಗಳಲ್ಲಿ 155 ರನ್ ಕಲೆ ಹಾಕೋದಕ್ಕಷ್ಟೇ ಸಾಧ್ಯ ಆಗಿದ್ದು. ಯಾಕೆಂದ್ರೆ ನಮ್ಮ ಆರ್ಸಿಬಿಯ ಬೌಲರ್ಸ್ ಅಷ್ಟರ ಮಟ್ಟಿಗೆ ಕಾಡಿದ್ರು. ಇನ್ನು ಈ ಗುರಿಯನ್ನ ಬೆನ್ನಟ್ಟಿದ ಆರ್ಸಿಬಿ 18 ಓವರ್ಗಳಲ್ಲೇ 5 ವಿಕೆಟ್ಗೆ 161 ರನ್ ಗಳಿಸಿ ಭರ್ಜರಿ ಜಯ ಸಾಧಿಸಿದೆ. ಈ ಪಂದ್ಯದ ನಂತರ ಪ್ರಶಸ್ತಿ ಸಮಾರೋಪ ಸಮಾರಂಭ ನಡೆಯಿತು. ನಂತರ ಆಟಗಾರರಿಗೆ ಬಹುಮಾನವನ್ನು ಕೂಡ ಕೊಡಲಾಯಿತು. ಹಾಗಾದರೆ ಯಾವೆಲ್ಲ ಆಟಗಾರರಿಗೆ ಏನೆಲ್ಲ ಪ್ರಶಸ್ತಿ ಸಿಕ್ಕಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಐಪಿಎಲ್ ಫೈನಲ್ ಪಂದ್ಯದ ಶ್ರೇಷ್ಠ ಆಟಗಾರ ಅಂತ ಅನಿಸ್ಕೊಂಡಿದ್ದು ವಿರಾಟ್ ಕೊಹ್ಲಿ. ಇವರಿಗೆ ಸಿಕ್ಕ ಬಹುಮಾನ ಮೊತ್ತ 5 ಲಕ್ಷ ರೂಪಾಯಿ. ಇನ್ನು ಈ ಸೀಸನ್ನ ಸೂಪರ್ ಸ್ಟ್ರೈಕರ್ ವೆಂಕಟೇಶ್ ಅಯ್ಯರ್ಗೆ ಸಿಗುತ್ತೆ ಬಹುಮಾನ ಮೊತ್ತ 1 ಲಕ್ಷ ರೂಪಾಯಿ. ಇನ್ನು ಈ ಪಂದ್ಯದಲ್ಲಿ ಅತಿ ಹೆಚ್ಚು ಬೌಂಡ್ರಿ ಬಾರಿಸಿದ್ದು ಕೂಡ ವಿರಾಟ್ ಕೊಹ್ಲಿ, ಹೀಗಾಗಿ ಬಹುಮಾನ ಮೊತ್ತ 1 ಲಕ್ಷ. ಇನ್ನು ಪಂದ್ಯದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ್ದು ಕೂಡ ವಿರಾಟ್ ಕೊಹ್ಲಿ, ಯಾಕೆಂದರೆ 3 ಸಿಕ್ಸರ್ ಗಳಿಸಿದ್ರು, ಹೀಗಾಗಿ ಬಹುಮಾನ ಮೊತ್ತ 1 ಲಕ್ಷ ರೂಪಾಯಿ. ಇನ್ನು ಟಾಟಾ ಐಪಿಎಲ್ ಗ್ರೀನ್ ಡಾಟ್ ಬಾಲ್ಸ್ ಅನ್ನುವಂಥ ಪ್ರಶಸ್ತಿ ಭುವನೇಶ್ವರ್ ಕುಮಾರ್ಗೆ ಸಿಗುತ್ತೆ. 11 ಡಾಟ್ ಬಾಲ್ಗಳನ್ನು ಹಾಕಿರೋದ್ರಿಂದ 1 ಲಕ್ಷ ರೂಪಾಯಿ ಸಿಕ್ಕಿದೆ. ಇನ್ನು 2026ರ ಐಪಿಎಲ್ನ ಬಹುಮಾನದ ಮೊತ್ತದ ಬಗ್ಗೆ ಹೇಳೋದಾದರೆ ಐಪಿಎಲ್ ವಿಜೇತರಾಗಿರೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ಆರ್ಸಿಬಿಗೆ ಸಿಕ್ಕಿರೋದು 20 ಕೋಟಿ ರೂಪಾಯಿ. ರನ್ನರ್ ಅಪ್ ಗುಜರಾತ್ ಟೈಟನ್ಸ್, ಇದಕ್ಕೆ 12.5 ಕೋಟಿ ಸಿಕ್ಕಿದೆ. ಆರೆಂಜ್ ಕ್ಯಾಪ್ ಗಳಿಸಿರೋದು ವೈಭವ್ ಸೂರ್ಯವಂಶಿ, 776 ರನ್ ಗಳಿಸಿರೋದು, ಸೊ 10 ಲಕ್ಷ ರೂಪಾಯಿ ಸಿಕ್ಕಿದೆ. ಇನ್ನು ಪರ್ಪಲ್ ಕ್ಯಾಪ್ ಸಿಕ್ಕಿದ್ದು ಕಗಿಸೋ ರಬಾಡಾಗೆ, ಗುಜರಾತ್ ಟೈಟನ್ಸ್ ತಂಡದ ಬೌಲರ್, 29 ವಿಕೆಟ್ ಪಡೆದಿರೋದಕ್ಕೆ 10 ಲಕ್ಷ ಸಿಕ್ಕಿದೆ. ಆಕ್ಚುಲಿ ಭುವನೇಶ್ವರ್ ಕುಮಾರ್ ಕೂಡ 28 ವಿಕೆಟ್ ಪಡೆದಿದ್ರು, ಅವರಿಗೆ ಸಿಗುತ್ತೆ ಅಂದ್ಕೊಳ್ಳಾಗಿತ್ತು. ಆದರೆ ರಬಾಡಾಗೆ 1 ವಿಕೆಟ್ ಸಿಕ್ಕಿದ್ದಕ್ಕೆ 10 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ ಪರ್ಪಲ್ ಕ್ಯಾಪ್ನೊಂದಿಗೆ. ಇನ್ನು ಈ ಆವೃತ್ತಿಯ ಅತ್ಯಮೂಲ್ಯ ಆಟಗಾರ ಅಂತ ಕರೆಸ್ಕೊಂಡಿದ್ದು ವೈಭವ್ ಸೂರ್ಯವಂಶಿ, ಸಿಕ್ಕಿದ್ದು 15 ಲಕ್ಷ ರೂಪಾಯಿ. ಹಾಗೆ ಈ ಆವೃತ್ತಿಯಲ್ಲಿ ಹೆಚ್ಚು ಬೌಂಡ್ರಿ ಸಿಡಿಸಿರೋದು ಸಾಯಿ ಸುದರ್ಶನ್, ಬರೋಬ್ಬರಿ 75 ಬೌಂಡರಿ ಸಿಡಿಸಿರೋದಕ್ಕೆ 10 ಲಕ್ಷ ರೂಪಾಯಿ ಸಿಕ್ಕಿದೆ. ಹೆಚ್ಚು ಸಿಕ್ಸರ್ ಸಿಡಿಸಿರೋದು ಆಫ್ಕೋರ್ಸ್ ವೈಭವ್ ಸೂರ್ಯವಂಶಿ, 72 ಸಿಕ್ಸರ್ ಸಿಡಿಸಿರೋದಕ್ಕೆ 10 ಲಕ್ಷ ರೂಪಾಯಿ ಸಿಕ್ಕಿದೆ. ಇನ್ನು ಈ ಆವೃತ್ತಿಯ ಸೂಪರ್ ಸ್ಟ್ರೈಕರ್ ಕೂಡ ವೈಭವ್ ಸೂರ್ಯವಂಶಿ. ಸೊ ಬಹುಮಾನ ಟಾಟಾ ಸಿಯಾರಾ ಕಾರ್ ಹಾಗೆ ಟ್ರೋಫಿ ಸಿಕ್ಕಿದೆ. ಇನ್ನು ಈ 19ನೇ ಆವೃತ್ತಿಯಲ್ಲಿ ಹೆಚ್ಚು ಡಾಟ್ ಬಾಲ್ಗಳನ್ನು ಹಾಕಿರೋದು ಮೊಹಮ್ಮದ್ ಸಿರಾಜ್, 172 ಡಾಟ್ ಬಾಲ್ಗಳನ್ನು ಹಾಕಿರೋದಕ್ಕೆ 10 ಲಕ್ಷ ರೂಪಾಯಿ ಸಿಕ್ಕಿದೆ. ಅತ್ಯುತ್ತಮ ಕ್ಯಾಚ್ ಅಂದರೆ ಅದು ಮನೀಶ್ ಪಾಂಡೆ, ಇವರಿಗೂ 10 ಲಕ್ಷ ರೂಪಾಯಿ ಸಿಕ್ಕಿದೆ. ಉದಯೋನ್ಮುಖ ಆಟಗಾರ ಅಂತ ವೈಭವ್ ಸೂರ್ಯವಂಶಿಗೇನೆ ಸಿಕ್ಕಿದೆ, ಅದು ಕೂಡ 10 ಲಕ್ಷ ರೂಪಾಯಿ. ಇನ್ನು ಫೇರ್ ಪ್ಲೇ ಪ್ರಶಸ್ತಿ ಸಿಕ್ಕಿರೋದು ಪಂಜಾಬ್ ಕಿಂಗ್ಸ್ಗೆ. ಒಟ್ನಲ್ಲಿ ಈ ಸಲದ ಐಪಿಎಲ್ನಲ್ಲಿ ಹೆಚ್ಚು ಮೊತ್ತವನ್ನು ಅಂದರೆ ಹೆಚ್ಚು ಬಹುಮಾನದ ಮೊತ್ತವನ್ನ ಪಡ್ಕೊಂಡಿರೋದು ವೈಭವ್ ಸೂರ್ಯವಂಶಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.